ಇಲ್ಲಿ ಈಗ ನೀವು ಒಂದು ಕಾನೂನಿನ ಮೂಲಕವಾಗಿ ಕೌನ್ಸಿಲಿಂಗ್ ಈಗಾಗಲೇ ಕಾನೂನು ನಿಯಮಗಳು ಇದ್ವು, ಆದರೆ ಅದನ್ನು ಇನ್ನಷ್ಟು ಬಲಪಡಿಸುವಂತಹ ಕೆಲಸವನ್ನು ತಾವು ಮಾಡಿದ್ರಿ. ಆದರೆ ಪ್ರಶ್ನೆ ಇರುವಂಥದ್ದು ಇದೇ ಸಂದರ್ಭದಲ್ಲಿನೇ ಕರ್ನಾಟಕದ ಶಾಲೆಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ಶಿಕ್ಷಕರ ಕೊರತೆ ಇದೆ. ಸರಿಸುಮಾರು 45,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ನಮ್ಮ ಶಾಲೆಗಳಲ್ಲಿ ಇದೆ. ಇದರ ನಡುವೆಯಲ್ಲಿ ನೀವು ನಿಮ್ಮ ಸರ್ಕಾರ, ಅದು ಹಿಂದಿನ ಸರ್ಕಾರದಿಂದ ಆರಂಭ ಆಗಿರುವಂಥದ್ದು KPS ಶಾಲೆಗಳನ್ನು ಶುರು ಮಾಡೋದಕ್ಕೆ ಹೊರಟ್ರಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡ್ತಾ ಇದ್ರಿ. ಇಲ್ಲಿ ಕೂಡ ಶಿಕ್ಷಕರಿಗೆ ಯಾಕೆಂದರೆ ಬೈಲಿಂಗ್ವಲ್ ಬೇಕಾಗತ್ತೆ, ಅಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಇದು ಮಾಡಬೇಕಾಗತ್ತೆ, ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣದ ಅವಶ್ಯಕತೆ ಇದೆ. ಆಮೇಲೆ ನೀವು ಮ್ಯಾಗ್ನೆಟ್ ಸ್ಕೂಲ್ಗಳು ಈ ಥರದಲ್ಲಿ ಭಾಳಷ್ಟು ಕಾನ್ಸೆಪ್ಟ್ಗಳನ್ನು ಇದರೊಳಗಡೆ ತಂದಿದ್ದೀರಿ ಈಗಾಗಲೇ. ಆದರೆ ಪ್ರಶ್ನೆ ಇರುವಂಥದ್ದು KPS ಶಾಲೆಗಳನ್ನು ನೀವು ಈಗ ಈ ವರ್ಷ 800 ಶಾಲೆಗಳನ್ನು ಹೊಸದಾಗಿ ಮಾಡಿದಿರಿ. ಅಷ್ಟು ಶಿಕ್ಷಕರನ್ನು ಹೆಂಗೆ ಕೊಡ್ತೀರಿ? ಎಲ್ಲಿ ನೀವು ಸರ್ಕಾರಿ ಶಿಕ್ಷಕರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ನಾವು ಯಾವತ್ತೂ ಕೂಡ ಶಿಕ್ಷಕರ ಕೊರತೆ ನನ್ನಿಂದ ಆಗಿದ್ದ ಇಲ್ಲ ಪೂರ್ವಕರಿಂದ ಆಗಿದ್ದ? ನಾನು ನಿಮಗೆ ಪ್ರಶ್ನೆ ಎಲ್ಲ ಸರ್ಕಾರಗಳ ಕಾರಣದಿಂದ. ಎಲ್ಲ ಬಂದ ಮೇಲೆ 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು. ಸೊ ರಿಟೈರ್ಡ್ ಆಗೋದಕ್ಕಿಂತ ಜಾಸ್ತಿನ ರಿಕ್ರೂಟ್ಮೆಂಟ್ ಮಾಡಿದ್ದೀನಿ. ಸೊ ನನ್ನ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಇನ್ನೂ ಕೂಡ 15,000 ಅಟ್ ಎ ಟೈಮ್ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನೀವು ಎಲ್ಲ 40,000 ತಗೊಳ್ಳಿ ಅಂತ ಹೇಳಿದರೆ ತಪ್ಪಾಗ್ತದೆ, ಕರೆಕ್ಟಾ? ಬಟ್ ಸ್ಟ್ಯಾಂಡ್ ಬೈ ಇದೆ ನಮಗೆ. ಆದರೆ ಈ ಸತಿ 15,000 ಟೀಚರ್ಸ್ನ ನಾನು ರಿಕ್ರೂಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಅವಧಿಯಲ್ಲಿ ಈಗ ಇಂಟರ್ನಲ್ ರಿಸರ್ವೇಷನ್ ಆದ ತಕ್ಷಣ ಅದು ಇನ್ನೊಂದು 5-6 ತಿಂಗಳೊಳಗಂತೂ ಆಗಲೇಬೇಕು. ಯಾಕೆಂದರೆ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ಬರೀ ನಂದು ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಆಗಬೇಕು. ಸ್ವಲ್ಪ ಆ ಇಂಟರ್ನಲ್ ರಿಸರ್ವೇಷನಲ್ಲಿ ಏನು ಗೊಂದಲ ಇದೆ ಅದನ್ನು ಸ್ಪೆಷಲ್ ಕ್ಯಾಬಿನೆಟ್ ಇಟ್ಟು ಅದನ್ನು ತೀರ್ಮಾನವನ್ನು ನಮ್ಮ ಸರ್ಕಾರ ತಗೊಳುತ್ತೆ. ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥದ್ದು ನಮ್ಮ ಭಾಳ ಮುಖ್ಯ. ಆದರೆ ಇಲ್ಲಿ ಎರಡೂ ಸೇರಿದರೆ 28,000 ಪ್ಲಸ್ ಅನುದಾನಿತ ಶಾಲೆಯಲ್ಲೂ 6,000 ಟೀಚರ್ಸು. ಸೊ 32-33,000 ಟೀಚರ್ಸ್ನ ನನ್ನ ಅವಧಿಯಲ್ಲಿ ಈಗ ಇನ್ನೊಂದು 5-6 ತಿಂಗಳೊಳಗೆ ಮುಗಿಸ್ದಂಗೆ ತೊಗೊಂಡಂಗೆ ಆಗುತ್ತೆ. ಅದಾದ್ರೂ ಕೂಡ ನನಗೆ ಅತಿ ಶಿಕ್ಷಕರನ್ನು ತಗೊಳ್ತಕ್ಕಂಥ ಅವಕಾಶ ಇದೆ. ಅದಕ್ಕೆ ನಾನು ಕಂತಲ್ಲಲ್ಲ, ಅತಿ ಶಿಕ್ಷಕರು ದೇ ಆರ್ ಈಕ್ವಲೆಂಟ್ ಟು ರೆಗ್ಯುಲರ್ ಟೀಚರ್ಸ್. ಪಾಪ ಅವರು ಕಾಯ್ತಾ ಇದ್ದಾರೆ, ಎಕ್ಸಾಮ್ ಬರೆದಿದ್ದಾರೆ, ಈಗಾಗಲೇ TET ಬರೆದಾಯಿತು. ನೆಕ್ಸ್ಟು ಅವರು ಕೂಡ ಪರ್ಮನೆಂಟ್ ಜಾಬಿಗೂ ಕೂಡ ಹುಡುಕ್ತಾ ಇದ್ದಾರೆ, ಅದು ಒಂದು ಕಡೆ. ಬಟ್ ಅತಿ ಶಿಕ್ಷಕರನ್ನು ನಾವು ಶಿಕ್ಷಕರನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಏನು ಮಾಡಿದೆ ಅಂದರೆ, ಎಲ್ಲ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಆನವಟ್ಟಿ ಶಾಲೆಯಲ್ಲಿ 3,800 ಮಕ್ಕಳಿದ್ದಾರೆ. KPS ಶಾಲೆಯಲ್ಲಿ ಹೌದು, ಕೆಲವು ಕಡೆಗೆ ನಮ್ಮ ನಯನ ಅವರ ಕ್ಷೇತ್ರ ಮೂಡಿಗೆರೆ ಕಳಸ, ಅಲ್ಲಿ ಸುಮಾರು 1,800. ಈಗ ನಾನು ಅದನ್ನ KPS ಅಂತ ಫೈನಲ್ ಆಗಿ ಕಂಬೈನ್ ಮಾಡಿ ಅನೌನ್ಸ್ ಮಾಡಿ ದೂರ ಇತ್ತು, ಕಂಬೈನ್ ಅಂತ ಹೇಳಿ KPS ಅಂತ ಕೊಟ್ಟಿರೋದ್ರಿಂದ ದೇ ಆರ್ ಟಾರ್ಗೆಟಿಂಗ್ 2,500 ಮಕ್ಕಳು. ಸೊ ಅವಾಗ ಮಕ್ಕಳು ಟೀಚರ್ಸ್ ಜಾಸ್ತಿ ಬೇಕು, ಡಿಮಾಂಡಲ್ಲಿ ಜಾಸ್ತಿ ಇರೋದ್ರಿಂದ. ಸೊ ನಮ್ಮ ಟ್ರಾನ್ಸ್ಫರ್ ಪ್ರೋಸೆಸ್ಸಲ್ಲಿ ಏನು ಮಾಡಿದ್ವಿ, ಪ್ರಿಫರೆನ್ಸ್ ಅಲ್ಲಿಗೆ ಫಸ್ಟ್ ಕೊಡ್ತಾ ಇದ್ದೀವಿ ಹೊರತು ನಾವು ತೆಗಿತಾ ಇಲ್ಲ ಎಲ್ಲೂ. ಬಟ್ ಎಲ್ಲಿ ಕೊರತೆ ಬರುತ್ತೆ ಅಂದಾಗ ಅಲ್ಲಿ ನಾವು ಗೆಸ್ಟ್ ಟೀಚರ್ಸ್ನು ಕೂಡ ಇಲ್ಲ ರೆಗ್ಯುಲರ್ ಪರ್ಮನೆಂಟ್ ಟೀಚರ್ಸ್ಗೂ ಅವರಿಗೂ ಅವಕಾಶ ಇದೆ. ಬಟ್ ಲಾಸ್ಟ್ ಟೈಮು 25 ಮಕ್ಕಳು ಒಳಗಿರ್ತಕ್ಕಂಥ ಶಾಲೆಗಳಿಗೆ ಟ್ರಾನ್ಸ್ಫರ್ ಆಪ್ಷನ್ನೇ ತೆಗೆದುಬಿಟ್ವಿ ನಾವು. ಏನಾಗಿದೆ ಹರಿಪ್ರಸಾದ್ ಅವರೇ, ವಿ ಹ್ಯಾವ್ ಟು ನೋ ದ ಜಿಸ್ಟ್ ಆಫ್ ದ ಪ್ರಾಬ್ಲಮ್. ಯಾಕೆ ಇದು ನಾವಿಲ್ಲಿ ಈ ಸ್ಥಿತಿಯಲ್ಲಿ ಇದ್ದೀವಿ ಅಂತ. ಮುಂಚೆ ಯಾರು ರೋಡ್ ಕೇಳ್ತಾ ಇರಲಿಲ್ಲ, ಎಲ್ಲರೂ ಊರಿಗೊಂದು ಶಾಲೆ ಕೇಳೋರು. ನಮ್ಮ ತಂದೆಯವರೆಲ್ಲ ಇದ್ದ ಹೌದೌದು. ಆ ಶಾಲೆಗಳು ತುಂಬ ಆಗಿಬಿಟ್ಟು ಅಷ್ಟು ಮಕ್ಕಳು ಪ್ರೊಡಕ್ಷನ್ ಇಲ್ಲ ನಮ್ಮ ಇದರೊಳಗೆ ನೋಡಬೇಕಾಗ್ತದೆ. ಪ್ರೈವೇಟ್ ಅವ್ರಿಗೂ ಕೂಡ ನಾವು ವೀಕ್ ಆದ್ವಿ, ಪ್ರೈವೇಟ್ ಅವರು ಸ್ಟ್ರಾಂಗ್ ಆದರು. ಪ್ರೈವೇಟ್ ಅವರು ನಮ್ಮ ಸಂವಿಧಾನದಲ್ಲಿ ಅವರಿಗೂ ಕೂಡ ಅವಕಾಶ ಇದೆ. ಬಟ್ ನಾವು ಫ್ರೀ ಕೊಟ್ಟು ಸಿಕ್ಕಾಕೋತಾ ಇದ್ದೀವಿ, ನಂಬರ್ಸ್ ಕಮ್ಮಿ ಆಗ್ತಾ ಇದೆ. ಯಾಕೆ ಅಂತ ನೋಡಿದಾಗ ಕ್ವಾಲಿಟಿ ಆಫ್ ಎಜುಕೇಷನ್ನು ನಮ್ಮ ಸಿಸ್ಟಮಲ್ಲಿ ಏನೋ ಕೊರತೆಗಳಿತ್ತು, ಅದನ್ನ ಸರಿ ಮಾಡ್ಕೊಂಡು ಬಂದ್ವಿ. ಈಗ 12th ಸ್ಟ್ಯಾಂಡರ್ಡು PUCಯಲ್ಲಿ ಗ್ರಾಮಾಂತರ, ಅದು ಸರ್ಕಾರಿ ಶಾಲೆಯಲ್ಲಿ ಭಾಳ ರೈಸ್ ಆಯಿತು. ಈಗ ಮಕ್ಕಳು ಕಾನ್ಫಿಡೆನ್ಸ್ ಇಟ್ಟರೋ ಇಲ್ವೋ, ಫಸ್ಟ್ ಹೆಜ್ಜೆ ನಾವು ಇಟ್ಟೋ ಇಲ್ವೋ, ದಾಪಗಾಲು ಇಟ್ಟೋ ಇಲ್ವೋ, ನಾಳೆ ಬಡವರಿಗೆ ಆರ್ಥಿಕ ಹೊರೆ ಆಗದೇ ಇರ್ತಕ್ಕಂಥದ್ದು. ಮಂಗಳೂರಲ್ಲಿ ಎಲ್ಲರೂ ಹೋಗಿ ಓದ್ತಾರೆ. ಆ್ಯಕ್ಚುಲಿ ಮಂಗಳೂರಿಗರ ಅವ್ರು ಯಾರು ಮಂಗಳೂರಿಗರಲ್ಲ, ಅಲ್ಲಿ 10% ಮಾತ್ರ ಮಂಗಳೂರವರು, ಇನ್ನು 90% ದೇ ಆರ್ ನಾಟ್ ಫ್ರಮ್ ದೇರ್. ಯಾಕೆಂದರೆ ನಮ್ಮ ವ್ಯವಸ್ಥೆಯಲ್ಲಿ ಹಾಳು ಮಾಡಿಬಿಟ್ಟಿದ್ದೀವಿ ನಾವು. ಆ ವ್ಯವಸ್ಥೆಯನ್ನು ಅಲ್ಲೇ ಕೊಡಬೇಕು. ಆ ವ್ಯವಸ್ಥೆ ಕೊಡೋದಕ್ಕೆ ಫಸ್ಟ್ ಯಾವುದು ಸಸಿ? KPS ಶಾಲೆಗಳನ್ನು 14 ವರ್ಷದ ಕಲಿಕೆ ಒಂದೇ ಪ್ರಿಮಿಸಸ್ಸಲ್ಲಿ. ನಿಮಗೆ ಒಂದು ಮಗು ಇದೆ, ಮಗುನ LKG UKG ಇಲ್ಲಿ, ಮಿಡ್ಲ್ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ, ಕಾಲೇಜಲ್ಲಿ, ಡಿಗ್ರಿಯಲ್ಲಿ ಅನ್ನೋಷ್ಟಿಗೆ ಸುಸ್ತು ಹೊಡೆದೋಗ್ಬಿಡ್ತೀರ ನೀವು. ನಿಮ್ಮ ಜೀವನ ಇಡೀ ನೀವು
ಬದುಕದೇ ನಿಮ್ಮ ಮಕ್ಕಳಿಗೋಸ್ಕರ. ಅದೇ ಉಚಿತವಾಗಿ ಒಂದೇ ಅಡ್ರೆಸ್ಸಲ್ಲಿ ಆ ಮಗು ಕೊಟ್ಟರೆ 14 ವರ್ಷ ಆದಮೇಲೆ ಮಗು ಶಿಕ್ಷಣ ತೊಗೊಂಡು ಇದು ಬೇಕಾ ಇಲ್ಲ ನಿಮಗೆ ಸುತ್ತದು ಬೇಕಾ ನಿಮಗೆ. ಸೊ ಎಲ್ಲದೂ ಅಷ್ಟೇ. ಅದಕ್ಕೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಯಾವ ಮಕ್ಕಳು ಇಲ್ಲಿ ತೊಗೊಳ್ತಾರೆ, ಪ್ರೈವೇಟ್ ಶಾಲೆಯಿಂದನೂ ಬರ್ತಾರೆ, ಇನ್ನೊಂದು ಗೌರ್ಮೆಂಟ್ ಶಾಲೆಯಿಂದನೂ ಬರ್ಬೋದು. ಬಟ್ ಆ ಗೌರ್ಮೆಂಟ್ ಶಾಲೆಯನ್ನು ನಾನು ಕ್ಲೋಸ್ ಮಾಡೋದಿಲ್ಲ. ಅದೊಂದು ಇದು ನಡೆಯುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ. ಏನಂತ ಇವ್ರು ಕ್ಲೋಸ್ ಮಾಡಿಬಿಡ್ತಾರೆ. ನಾನು ಯಾವುದೇ ಕಾರಣಕ್ಕಲ್ಲ. ಒಂದು ಮಗು ಇದ್ರೂ ಕೂಡ ಒಂದು ಟೀಚರು ಮತ್ತು ಮಿಡ್ ಡೇ ಮೀಲ್ಸ್, ಮಧ್ಯಾಹ್ನ ಬಿಸಿ ಊಟ ಅದು ಇರ್ತದೆ. ಬಟ್ ಈ ಶಾಲೆಯಲ್ಲಿ 14 ವರ್ಷದ ತಂದೆ ತಾಯಿಯವರಿಗೆ, ರೈತರಿಗೆ, ಕೂಲಿ ಮಾಡೋರಿಗೆ ಒಂದು ಕಡೆ ಡೈರೆಕ್ಷನ್ ಸಿಕ್ಕಿಬಿಟ್ರೆ 14 ವರ್ಷದ ಕಲಿಕೆ ಇದ್ದಾಗ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ 5 ಕಿಲೋಮೀಟರ್ಸ್ ಲೀಡಲ್ಲಿ ಕೊಡಬೇಕಂತ. ಟ್ರಾನ್ಸ್ಪೋರ್ಟೇಷನ್ನು ನಾವೇ ಕೊಡ್ತೀವಿ. ಸೊ ನಿಮಗೇನು ತೊಂದರೆ ಆಗೋಲ್ಲ, ನಿಮಗೆ ಆರ್ಥಿಕವಾಗಿ ಆಗೋದಿಲ್ಲ. ಶೂಸು, ಸಾಕ್ಸು, ಬಟ್ಟೆ, ಟೆಕ್ಸ್ಟ್ ಬುಕ್ಕು, ಮಧ್ಯಾಹ್ನದ ಊಟ, ಮಧ್ಯಾಹ್ನ ಮೊಟ್ಟೆ ನಾವು ಬಂದಮೇಲೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಸಿ ಎಮ್ ಅವ್ರ ಹತ್ರ ಹೋಗಿ ನಾನು ಯಾವತ್ತೂ ದುಡ್ಡು ಕೇಳಿಲ್ಲ. ಬಜೆಟ್ ಅನೌನ್ಸ್ ಆದಮೇಲೆ ದುಡ್ಡು ತಂದಿದ್ದೀವಿ. ಅದಕ್ಕೆ ಹೇಳ್ತಾರೆ ಅವನು ದುಡ್ಡು ತರ್ತಾನೆ, ಇವನು ದುಡ್ಡು ಕೇಳಲ್ಲ ಅಂತೇಳಿ. ಅಜೀಂ ಪ್ರೇಮ್ಜಿಯವರು ಏನೋ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಭಾಳ ಒಂದು ಇದನ್ನು ಮಾಡಿದರು. ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಅದರಲ್ಲಿ ಚಿಕ್ಕಿ ಕೊಡಬೇಕಾದ್ರೆ ತಪ್ಪುಗಳು ನಡೀತಾ ಇತ್ತು. ಆ ತಪ್ಪುಗಳನ್ನು ನಿಲ್ಲಿಸ್ಬೇಕು ಅಂತೇಳಿ ಆ ಚಿಕ್ಕಿನೇ ನಿಲ್ಲಿಸ್ಬಿಟ್ಟೆ ನಾನು. ಯಾಕೆಂದರೆ ಮಕ್ಕಳ ಹೆಸರಲ್ಲಿ ವ್ಯವಹಾರ ಮಾಡೋದಕ್ಕೆ ಹೋಗಬಾರ್ದು, ಅದು ತಪ್ಪಾಗ್ತದೆ. ಅದಕ್ಕೆ ಅದು ವ್ಯವಹಾರ ಅಂದರೆ ಯಾರೋ ಒಬ್ಬರು ಒಳ್ಳೆ ಒಂದು ಸೋಷಿಯಲ್ ಜಸ್ಟಿಸ್ ಮೇಲೆ ಮಾಡಬೇಕೆ ಹೊರತು ಅದರಿಂದ ನಾನು ಬದುಕ್ತೀನಿ, ದುಡ್ಡು ಮಾಡ್ತೀನಿ ಅಂತ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಅದನ್ನೇ ತೆಗೆದುಬಿಟ್ಟೆ. ಸಿ ಎಮ್ ಅವ್ರಿಗೂ ಮನೆ ಮುಖ್ಯಮಂತ್ರಿಗಳಿಗೆ ಕೇಳಿಕೊಂಡೆ. ಅಜೀಂ ಪ್ರೇಮ್ಜಿಯವ್ರು ಹೇಳಿದ್ರು ಬೇಕಾದ್ರೆ ಇದೊಂದು ವರ್ಷ ನಡೆಸಿ ಅಂತ. ಇಲ್ಲ, ನೀವು ಏನೋ ಒಂದು ನಂಬಿಕೆ ವಿಶ್ವಾಸದ ಮೇಲೆ ದುಡ್ಡು ಕೊಟ್ಟಿದ್ದೀರಿ, ಅದು ತಪ್ಪು ಆಗಬಾರ್ದು ಅಂಥೇಳಿ. ಯಾರು ತಪ್ಪು ಮಾಡಿರ್ತಾರೆ, ಎಲ್ಲೋ 1-2-3 ಮಾಡಿರ್ತಾರೆ. ಆಮೇಲೆ ಕ್ವಾಲಿಟಿ ಮಾನಿಟ್ರಿಂಗ್ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೋಸ್ಕರ ಬಾಳೆಹಣ್ಣು ಮೊಟ್ಟೆ ಮಾಡಿದೆ. ಎಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ದೆ. ಯಾರಿಗಾರು ಎಲ್ಲರೂ ಕಂಪ್ಲೇಂಟ್ ಇದೆಯಾ? ಊಟದೆಲ್ಲ ಮುಂಚೆ ಬರೀ ಕಂಪ್ಲೇಂಟ್ ಬರೋವು, ಇವಾಗ ಎಲ್ಲೂ ಬರೋಲ್ಲ ಕಂಪ್ಲೇಂಟು. ಯಾಕೆಂದರೆ SDMC ಅವರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀವಿ. ಒಳ್ಳೆ ರೀತಿಯಲ್ಲಿ ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀನಿ. ಅದಕ್ಕೆ ಶಾಲೆಗಳ ಆಸ್ತಿ ರಕ್ಷಣೆಗೆ ಒಂದು ಕಾನೂನು ತಂದ್ರೆ ಇದು ಯಾವ ಉದ್ದೇಶಕ್ಕೆ ಏನಾಗಿದೆ, ಎಷ್ಟೋ ಒಂದು ಕಡೆಗೆ ಯಾರೋ ಒಬ್ಬ ದಾನ ಮಾಡಿರ್ತಾರೆ ಮೊಮ್ಮಕ್ಕಳಿಗೆ. ನಾನೇ ಮೊಮ್ಮಕ್ಕಳು ಅಂದ್ಕೊಳ್ಳೋಣ. ಅದು ಆವಾಗ 500 ರೂಪಾಯಿ 1000 ರೂಪಾಯಿ ಇರುತ್ತೆ. ಈಗ 50 ಲಕ್ಷನೋ 5 ಕೋಟಿ ಆಗೋಗ್ಬಿಟ್ಟಿದೆ. ಸೊ ನನಗೂ ಆಸೆ, ಕಷ್ಟ. ಸೊ ಅದು ಬಟ್ ಯಾರು ಉದ್ದೇಶದ ಮೇಲೆ ಕೊಟ್ಟಿರ್ತಾನೆ, ಯಾವ ವ್ಯಕ್ತಿ ಕೊಟ್ಟಿರ್ತಾನೆ, ಆ ಶಾಲೆ ಪ್ರಾರಂಭ ಆಗೋದಕ್ಕೆ ಅವನ ದಾನ ಮಾಡಿರೋದ್ರಿಂದನೇ. ಇಲ್ಲಾಂದ್ರೆ ಸರ್ಕಾರ ಮಾಡೋಕ್ಕಾಗಿರಲಿಲ್ಲ. ಹೌದೌದು, ಸರ್ಕಾರ ಜಮೀನು ತಗೊಂಡು ಮಾಡೋಕ್ಕೆ ಆ ಶಕ್ತಿ ಇರಲಿಲ್ವೋ ಏನೋ ಗೊತ್ತಿಲ್ಲ. ಆದರೆ ಯಾರೋ ಒಬ್ಬ, ನನಗೆ ಎಜುಕೇಷನ್ ಇಲ್ಲ, ನನ್ನ ಜಮೀನನ್ನ ನಾನು ಕಷ್ಟಪಟ್ಟಿರೋದು ನಿಮಗೆ ಕೊಡ್ತೀನಿ ಅಂದಾಗ ಅದಕ್ಕೆ ಮಾತ್ರ ಇರಬೇಕು, ಅದು ಬೇರೆ ಕಡೆಗೆ. ಮತ್ತು ಬೇರೆಯವರು ಅದನ್ನ ಅತಿಕ್ರಮಣ ಮಾಡಿರ್ತಕ್ಕಂಥದ್ದು ಇದೆಲ್ಲ ಇರೋದ್ರಿಂದ. ಸೊ ಇಷ್ಟು ವರ್ಷ ಏನಾದ್ರು ಶಾಲೆ ಇತ್ತು ಅಂತ ಹೇಳಿದರೆ, ಇನ್ಕ್ಲೂಡಿಂಗ್ ಗ್ರೌಂಡ್ ಬೌಂಡ್ ಟು ಬಿ ಅದು ಅಂಥೇಳಿ. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇದು. ಯಾಕೆಂದರೆ ಲ್ಯಾಂಡ್ ಹೋಲ್ಡಿಂಗಲ್ಲಿ ಹೈಯೆಸ್ಟ್ ಇರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಿಟ್ಟರೆ ನನ್ನ ಡಿಪಾರ್ಟ್ಮೆಂಟೇ ಕಾಪಾಡಬೇಕು. ಭೂಮಿ ಯಾವಾಗಲೂ ಅಷ್ಟೇ ಗೋಲ್ಡ್ ಇದ್ದಂಗೆ, ಅದು ಎಜುಕೇಷನ್ ಆಗಿ ಕನ್ವರ್ಟ್ ಆಗಬೇಕು ಅನ್ನೋದು ನನ್ನ ಆಸೆ. ಅದನ್ನು ನಾವು ಮಾಡಿದ್ದೀವಿ. ಅದನ್ನು ಈಗ ಬಿಲ್ಲು ಪಾಸ್ ಆಯಿತು, ಜಿಯೋನ್ ಆಯಿತು, ಗೆಜೆಟೆಡ್ ನೋಟಿಫಿಕೇಷನ್. ನೌ ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್.